ಇಲ್ಲಿ ಸಂಗೀತದ ಸನ್ನಿಧಿ ಇದೆ, ಆ ತಾಯಿ ಸರಸ್ವತಿಯ ಸನ್ನಿಧಿ ಇದೆ. ನಮ್ಮ ಸೋನಾಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಬಳಗದ ಜೊತೆಗೆ ಸೇರಿ ಇಲ್ಲಿ ಆಯೋಜನೆ ಮಾಡಿದ್ದೀರಿ. ನಿಮಗೆ ಒಳ್ಳೆಯದಾಗಿ. ಈವೆಂಟ್ಸ್ ಏನಿದೆ ಇವತ್ತು ಪ್ರಾರಂಭ ಆಗಿದೆ, ಇವತ್ತು ಯಶಸ್ವಿ ಆಗಲಿ. ಅವರ ಕುಟುಂಬಕ್ಕೆ ಏನು ತಾಯಿ ಮಹಾಲಕ್ಷ್ಮಿ ಎಲ್ಲ ರೀತಿಯಾದಂಥ ಸೌಭಾಗ್ಯ ಕೊಟ್ಟು ಧನಲಾಭ ಕೊಡಲಿ ಅಂತ ಎಲ್ಲರೂ ನಾನು ಈ ಬಂದಿರತಕ್ಕಂಥ ಪ್ರೇಕ್ಷಕರ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಇವತ್ತಂತೂ ಅದೇನು ಹೇಳ್ತಾರಲ್ಲ ಡ್ರೀಮ್ ಕಮ್ ಟ್ರೂ ಅಂತ ಆ ಥರ ಆಗ್ತಾಯಿದೆ. ಇದು ನನ್ನೊಬ್ಬನ ಗೆಲುವಲ್ಲ, ನನ್ನ ಜೊತೆ ಇರೋ ನನ್ನ ಸಂಗಡಿಗರೆಲ್ಲರ ಗೆಲುವು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾವು ಈ ಥರ ಮಾಡಬೇಕು ಅನ್ನೋದಕ್ಕೆ ಉತ್ತೇಜನೆ ನಾವು ಬ್ಯಾಕ್ವರ್ಡ್ ಏನು ಇಲ್ದಿದ್ದು ಬ್ಯಾಕ್ಗ್ರೌಂಡ್ ಏನು ಇಲ್ದಿರೋ ಮಾಡೋಕ್ಕಾಗಲ್ಲ. ನನಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಸರ್ರು ಶ್ರೀನಿವಾಸ್ ಸರ್ರು ಮತ್ತು ನಮ್ಮ ಚಿದಾನಂದ ಸರ್ರು. ಆಗ ನನಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರೋದಂದರೆ ಈ ಬಿಲ್ಡಿಂಗ್ ಓನರು. ಯಾಕೆ ಅಂದರೆ ನನ್ನ 2 ತಿಂಗಳು ನಾನು ತಗೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೆ, ಏನು ಮಾಡಿರಲಿಲ್ಲ, ತಗೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಸೊ ಇಲ್ಲಪ್ಪ ನೀವು ಮಾಡ್ಬೋದು, ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಇವತ್ತು ಈ ಕಾರ್ಯಕ್ರಮ ಇಷ್ಟು ಹೆಚ್ಚಿನ ಮಟ್ಟಿಗೆ ತಲುಪ್ತಾ ಇದೆ ಅಂದರೆ ಅದಕ್ಕೆ ಅವರು ಮೂಲತಃ ಕಾರಣನೇ ಅಂತ ಅನ್ಬೋದು. ಹಾಗೆ ನನ್ನ ಸಂಗಡಿಗರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಭಾಳ ಖುಷಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಇವತ್ತು 25th ನಮ್ಮ ಕೊಲಿಗಾದಂಥ ಶ್ರೀಮತಿ ಸೋನು ಅವರ ಬರ್ತ್ಡೇ. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಮೊದಲೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಈ ದಿನ ಈ ಓಪನಿಂಗ್ನ ಅವ್ರಿಗೆ ಡೆಡಿಕೇಟ್ ಮಾಡಿ ಮಾತೇ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಈ ಹುಟ್ಟುಹಬ್ಬ ಇಷ್ಟು ಸ್ಪೆಷಲ್ ಆಗಿರುತ್ತೆ ಅನ್ನೋದು ನಾನು ಕನಸಲ್ಲೂ ಅಂದ್ಕೊಂಡಿದ್ದಿದ್ದಿಲ್ಲ. ಬಿಕಾಸ್ ತುಂಬ ಹ್ಯಾಪಿ ಆಗ್ತಾ ಇದೆ. ನಮ್ಮದೊಂದು ಡ್ರೀಮ್ ಇತ್ತು. ನಾವು ಬಿಕಾಸ್ ತುಂಬ ಕಡೆ ಹೋಗಿದ್ದೀವಿ, ಹಾಡಾಡಿದ್ದೀವಿ, ಪಬ್ಲಿಕ್ ಇವೆಂಟ್ಸ್ ಮಾಡಿದ್ದೀವಿ, ಸುಮಾರು ಇವೆಂಟ್ಸ್ಗಳನ್ನ ಮಾಡಿದ್ದೀವಿ. ಬಟ್ ಅದು ಏನು ಅನಿಸ್ತಿತ್ತು, ನಾವು ಒಬ್ಬರು ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅನ್ನೋದೊಂದು ಭಾವನೆ ಯಾವಾಗಲೂ ಇರ್ತಿತ್ತು. ನಾವು ಹೋಗಿ ಹಾಡಿಬಿಟ್ಟು ಅವ್ರಿಗೇನೋ ಸಪೋರ್ಟ್ ಮಾಡಿ ಬರ್ತಾ ಇದೀವಿ. ಓಕೆ, ಸಪೋರ್ಟ್ ಮಾಡೋದು ತಪ್ಪಲ್ಲ, ಒಬ್ಬರನ್ನ ಬೆಳೆಸ್ತೀವಿ. ಬಟ್ ಅದರಿಂದ ನಮಗೆ ಏನಾಗ್ತಿದೆ, ನಮ್ಮ ಕಲೆನ ನಾವು ಅಲ್ಲಿಗೆ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೀವೇನೋ ಅನ್ನೋದೊಂದು ಗಿಲ್ಟ್ ಇತ್ತು. ಬಟ್ ನಮ್ಮ ಈ ಟೀಮಿಂದ ನಾವು ಮಧುವಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಆಗಿದ್ದೆ. ಇಬ್ಬರು ಸೇರಿಕೊಂಡು ಒಂದು ದಿನ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಎಷ್ಟು ದಿನ ಅಂತ ಎಲ್ಲರ ಜೊತೆ ಹಿಂಗೆ ತಿರುಗಾಡ್ಕೊಂಡು ಹಾಡಾಡ್ಕೊಂಡಿರ್ತೀವಿ. ನಮ್ದಂತ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋಣ, ಸೃಷ್ಟಿ ಮಾಡಿಬಿಟ್ಟು ನಮ್ದಂತ ಒಂದು ಆಡಿಟೋರಿಯಂ ಇದ್ದರೆ ನಾಳೆ ದಿನ ನಮ್ದಂತ ಹೇಳ್ಕೊಳ್ಳೋಕೊಂದಿರುತ್ತೆ. ಇಲ್ಲಿಂದ ನಾವು ಏನು ಕೊಡ್ತೀವೋ ದುಡ್ಡಿಂದನೇ ಎಲ್ಲ ಹೆಲ್ಪ್ ಮಾಡ್ಬೇಕನ್ನೋದೇನಿಲ್ಲ. ವಿದ್ಯೆ ಕೊಡ್ಬೋದು, ಸಂಗೀತ ಜ್ಞಾನ ಕೊಡ್ಬೋದು, ಡ್ಯಾನ್ಸು, ಬ್ಯೂಟಿಷಿಯನ್ ಅಕಾಡೆಮಿ ಪ್ರತಿಯೊಂದು ಇರುತ್ತೆ ಇಲ್ಲಿ ಬಂದವ್ರಿಗಂತೂ ಬೆನಿಫಿಟ್ ಅಂತೂ 100% ಇರುತ್ತೆ. ನಾವು ಕಲಿಸೋದಂತೂ 100ಗೆ 100% ಕಲಿಸ್ಕೊಡ್ತೀವಿ. ಬಟ್ ಅವ್ರು ಹೇಗೆ ಕಲಿತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಒಳ್ಳೆ ವೇದಿಕೆ ಅಂತೂ ಸಿಕ್ಕೇ ಸಿಗುತ್ತೆ. ನಮಗೆ ನಿಮ್ಮಂಥವ್ರ ಸಪೋರ್ಟು, ಎಲ್ಲರ ಸಪೋರ್ಟು ನಮಗೆ ಇದ್ರೆ ತುಂಬ ಖುಷಿ ಆಗುತ್ತೆ. ಇಷ್ಟು ನಾನು ಹೇಳಬಲ್ಲೆ. ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತೊಂದು ವಿಶೇಷವಾದಂಥ ಆತ್ಮೀಯವಾದಂಥ ಒಂದು ಸನ್ನಿಧಿಯಲ್ಲಿ ನಾವಿದ್ದೇವೆ ಅಲ್ವಾ ನಾಗಪ್ಪನವ್ರೆ? ಖಂಡಿತ. ಈ ಸನ್ನಿಧಿ ಯಾಕೆ ಹೇಳಿದೆ ಅಂದರೆ ಇಲ್ಲಿ ಸಂಗೀತದ ಸನ್ನಿಧಿ ಇದೆ, ಆ ತಾಯಿ ಸರಸ್ವತಿಯ ಸನ್ನಿಧಿ ಇದೆ. ನಮ್ಮ ಸೋನಾಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಬಳಗದ ಜೊತೆಗೆ ಸೇರಿ ಇಲ್ಲಿ ಆಯೋಜನೆ ಮಾಡಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ. ಒಳ್ಳೆಯ ನಿರೂಪಣೆ, ಒಳ್ಳೆಯ ಗೆಸ್ಟ್ಗಳು, ಒಳ್ಳೆಯ ಸಹೃದಯರು ಎಲ್ಲರೂ ಸೇರಿದ್ದೀರಿ. ಸಂಗೀತ ಯಾವತ್ತು ಹೃದಯದ ಭಾಷೆ. ಸಂಗೀತ, ಮ್ಯೂಸಿಕ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಅವರ್ ಹಾರ್ಟ್ ಅಂತ ಹೇಳ್ತಾರೆ. ಒಬ್ಬ ವೃತ್ತಿಪರ ಗಾಯಕನಾಗಿ ಸಂಗೀತ ನನಗೆ ಊಟ ಕೊಟ್ಟಿದೆ, ಜನರ ಪ್ರೀತಿ ಕೊಟ್ಟಿದೆ. ಸಂಗೀತಕ್ಕೆ ಸಾಟಿಯಾದ ಯಾವುದೂ ಇಲ್ಲ. ನಾವು ಭಾಳ ಸಾಗರದಿಂದ ಬೊಗಸೆ ನೀರು ಕುಡಿದವರಷ್ಟೇ, ನಾವೇನು ದೊಡ್ಡವರಲ್ಲ. ಆದರೆ ಸಂಗೀತಕ್ಕೆ ಆ ಶಕ್ತಿ ಇದೆ. ಇಂಥ ಮಹಾನುಭಾವರೆಲ್ಲ ಸೇರಿದ್ದಾರೆ ನೋಡಿ. ವೇಣುದವನಿಗೆ ಇವ್ರ ತಂದೆಯವರು ಸ್ಮರಣೆ ಮಾಡ್ತೇನೆ, ಚೆನ್ನಿಗಪ್ಪನವರು. ಇಸ್ ಗ್ರೇಟ್ ಪರ್ಸನ್. ನನಗೆ ಭಾಳ ಸಹಕಾರ ನೀಡಿದವರು ನನ್ನ ವೃತ್ತಿಗೆ, ಒಂದು ಜೀವನಕ್ಕೆ. ಅಂಥ ಬಂಧುಗಳೆಲ್ಲ ಎಲ್ಲರೂ ಪ್ರತಿಯೊಬ್ಬರು. ಇಲ್ಲಿ ನನ್ನ ಬ್ರದರ್ ಇನ್ನೊಬ್ರು ಇದ್ದಾರೆ ನಾಗಪ್ಪ ಅವರು. ಇವ್ರಿಗೇನು ಕಲೋಪಾಸಕ ಅಂದರೆ ಇವ್ರಿಗೆ ಹೇಳಬೇಕು, ನಿಜವಾದ ಕಲೋಪಾಸಕ. ಇದೆಲ್ಲ ನಾವು ಮಾಡೋದು ಯಾವುದಕ್ಕೆ ಹೇಳಿ, ನಮ್ಮ ಸನಾತನ ಸಂಸ್ಕೃತಿ ಭಾಳ ಸ್ಟ್ರಾಂಗ್ ಆಗಿದೆ. ಅದು ಪ್ರೀತಿಯ ಸಂಸ್ಕೃತಿ, ಭಕ್ತಿಯ ಸಂಸ್ಕೃತಿ. ಅಲ್ಲೋ ಮೇಡಮ್? ಹೌದಲ್ಲ? ರವಿವರ್ಮನ ಕುಂಚದ ನೋಡಿ, ರಾಜೇಶ್ ಅವ್ರ ಮಗಳೇ ಇದ್ದಾರೆ ಇಲ್ಲಿ. ಇಲ್ಲಿ ಪ್ರೀತಿ ಇದೆ, ಇಲ್ಲಿ ಭಕ್ತಿ ಇದೆ, ಇಲ್ಲಿ ನೀತಿ ಇದೆ. ಹಾಗಾಗಿ ಇಲ್ಲಿ ಭಾರತೀಯ ಸಂಸ್ಕೃತಿ ಇದೆ, ನಮ್ಮ ಕಲೆಗಳೆಲ್ಲ ಇದೆ. ನಾವು ಹೀಗೆ ಪ್ರೀತಿಯಿಂದ ಸಾಗೋಣ. ಜಾತಿ, ಮತ, ವರ್ಗ, ವರ್ಣ ನೋಡಿಕೊಂಡು ಕಚ್ಚಾಡ್ತಾ ಇದ್ದೀವಿ. ಇಂಥ ವಾತಾವರಣದಲ್ಲಿ ಯಾವುದೂ ಬರೋದಿಲ್ಲ. ಇದೇ ವಾತಾವರಣ ನಿರಂತರವಾಗಿರಬೇಕು. ಸೋನಾಲಿ ಅವರೇ, ನಿಮ್ಮೆಲ್ಲ ಕನಸುಗಳು ನನಸಾಗಬೇಕು.
ಇವತ್ತು ಒಳ್ಳೆಯ ಒಂದು ಓಪನಿಂಗ್ ಆಗಿದೆ. ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ. ಆ ತಾಯಿ ಸರಸ್ವತಿ ನಿಮ್ಮ ಕಲಾ ಸೇವೆಯನ್ನು ಉಜ್ವಲವಾಗಿ ಬೆಳಗುವಂತೆ ಮಾಡಲಿ ಅಂತ ಹಾರೈಸ್ತೀನಿ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಸಾಗರ. ಭಾರತ್ ಮಾತಾ ಕಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ವಾಹಿನಿಯ ಬಂಧುಗಳಿಗೆ ನಮಸ್ಕಾರ, ಪ್ರೇಕ್ಷಕರಿಗೆ, ವೀಕ್ಷಕರಿಗೆ, ಶ್ರೋತೃಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹೀಗೆ ಪ್ರೀತಿಯಿಂದ ಈವೆಂಟ್ಸ್ ಮತ್ತು ಒಂದು ಅದ್ದೂರಿಯ ಓಪನಿಂಗ್ ಸೆರೆಮನಿ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಸೇರಿಕೊಂಡು, ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಶಶಿಧರ್ ಕೋಟೆಯವರು, ನಮ್ಮ ಲೋಕೇಶ್ ಅಣ್ಣವರು, ನಮ್ಮ ನಾಗಪ್ಪಣ್ಣವರು, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ವೇಣುಗೋಪಾಲ್ ಅವರು, ಹಾಗೂ ಈ ಒಂದು ಈವೆಂಟ್ಸ್ ಏನಿದೆ ಇವತ್ತು ಪ್ರಾರಂಭ ಆಗಿದೆ, ಇವತ್ತು ಯಶಸ್ವಿ ಆಗಲಿ. ಅವರ ಕುಟುಂಬಕ್ಕೆ ಏನು ತಾಯಿ ಮಹಾಲಕ್ಷ್ಮಿ ಎಲ್ಲ ರೀತಿಯಾದಂಥ ಸೌಭಾಗ್ಯ ಕೊಟ್ಟು ಧನಲಾಭ ಕೊಡಲಿ ಅಂತ ಎಲ್ಲರೂ ನಾನು ಈ ಬಂದಿರತಕ್ಕಂಥ ಪ್ರೇಕ್ಷಕರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ. ಇನ್ನೂ ಹೆಚ್ಚಿನ ಈ ಸೊನಾಲಿ ಈವೆಂಟ್ಸು ಚೆನ್ನಾಗಿ ಈ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಬೆಳೆದು ಇಡೀ ಒಂದು ಈ ಬೆಂಗಳೂರಿಗೆ ನಂಬರ್ 1 ಅಂತ ಆಗಲಿ ಅಂತ ನಾನು ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ಪ್ರಾರಂಭೋತ್ಸವ, ಸಂಗೀತದ ಪ್ರಾರಂಭೋತ್ಸವ ಮಾಡಿದ್ದಾರೆ ಸೊನಾಲಿ ಅವರು. ಅವ್ರಿಗೆ ಶುಭ ಕೋರ್ತಾ, ಮತ್ತು ಸಂಗೀತ ಅಂದರೆ ನಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಬೆನ್ನು ತಟ್ಟಿ ಅವರಿಗೆ ಹುರಿದುಂಬಿಸಬೇಕು, ಪ್ರೋತ್ಸಾಹಿಸಬೇಕು. ಸರ್ ಹೇಳಿದಾಗೆ, ಶಶಿಧರ್ ಕೋಟೆ ಸರ್ ಹೇಳಿದಾಗೆ, ಅದಕ್ಕೆ ಜಾತಿ ಇಲ್ಲ, ಭೇದ ಭಾವ ಯಾವುದೂ ಇಲ್ಲ. ಯಾವುದೇ ಭಾಷೆ ಆಗಿರಲಿ, ನಮಗೆ ಭಾಷೆ ಅರ್ಥ ಆಗದೆ ಹೋದರೂ ಕೂಡ ಸಂಗೀತನ ನಾವು ಅದರಲ್ಲಿ ತಲ್ಲೀನರಾಗ್ತೀವಿ, ಅದನ್ನು ಕೇಳಿ ಅದನ್ನು ಸವಿತೀವಿ ನಮ್ಮ ಹಾಡನ್ನು ಅಲ್ವೇ. ಸಂಗೀತಕ್ಕೆ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ ಅಲ್ವಾ. ಹಳೆ ಬೇರಿದೆ, ಹೊಸ ಚಿಗುರು ತಂತಾನಾಗಿ ಚಿಗುರ್ಕೊಳ್ಳುತ್ತವೆ ನೋಡಿ. ಹಳೆ ಬೇರು ಸಂಗೀತ ಕ್ಷೇತ್ರದಲ್ಲಿ ಅಗಾಧವಾದಂಥ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಶಶಿಧರ್ ಕೋಟೆ ಸರ್. ಇವರು ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಎಂಥ ದೊಡ್ಡ ಪ್ರತಿಭೆ ಗೊತ್ತಾ. ಇವರು ವಿದ್ಯಾಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು, ಅದು ಒಂದು ದೊಡ್ಡ ಸಾಧನೆ ಅಲ್ವೇ. ಸೊ ಎಲ್ಲ ಸಾಧಕರು ಇಲ್ಲಿದ್ದಾರೆ, ಹೆಚ್ಚು ಮಾತಾಡೋದು ಏನೂ ಇಲ್ಲ. ಒಳ್ಳೆಯದಾಗಲಿ. ಸಂಗೀತಕ್ಕೆ ತುಂಬ ಅದ್ಭುತವಾದಂಥ ಶಕ್ತಿ ಇದೆ ಅಂತ ಹೇಳ್ತಾ, ಸೊನಾಲಿ ಅವರಿಗೆ ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಪ್ರಾರಂಭೋತ್ಸವ ಅಮ್ಮ, ತುಂಬಾ ಚೆನ್ನಾಗಿದೆ ಪ್ರಾರಂಭೋತ್ಸವ. ನನಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇವತ್ತು ನನ್ನ ಹುಟ್ಟಿದಬ್ಬ ದಿನ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನು ಇದೆಲ್ಲ ಆಗುತ್ತಂತೇಳಿ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿದ್ದಿಲ್ಲ. ನೀವೆಲ್ಲ ಬಂದಿದ್ದು ನನಗೆ ಇನ್ನೊಂದು ಮರುಜನ್ಮ ಬಂದಂಗಿದೆ. ಬಿಕಾಸ್ ನಾನು ಸಾಧನೆ ಮಾಡ್ತೀನಿ ಅನ್ನೋದು ಗೊತ್ತಿತ್ತು, ಬಟ್ ಅದು ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದು ಇವರೆಲ್ಲ ಬಂದಮೇಲೆ ಗೊತ್ತಾಗ್ತಾ ಇದೆ. ಇವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನಾನು ಅದ್ರ ಮೇಲೆ ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಂಗೀತ ಅನ್ನೋದು ಒಂದು ಥೆರಪಿ ಇದ್ದಂಗೆ. ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ಈ ಸಂಗೀತ ಬರೋದು, 1 ಅವರ್ ಇಲ್ಲಿ ಬಂದು ಒಂದು ಕೊರಕೆ ಇಟ್ಕೊಂಡು ಒಂದು ಹಾಡು ಹೇಳಿ ಕಲಿತಾ ಇದ್ದರೆ ಅದು ಸಿಗುವಂಥ ಮನಃಶಾಂತಿ ನಾವು ಎಲ್ಲೂ ಸಿಗಲ್ಲ. ನಾನು ಐ ಥಿಂಕ್ ಐ ಆಮ್ ದಿ ಫಸ್ಟ್ ಮೆಂಬರ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊನಾಲಿ ಅವರೇ. ನಾನು ಭಾಳ ಕಲಿಬೇಕಂತ ಕೊರಕೆ ಸಾಂಗ್ಗಳನ್ನ ನಾನು ಇಲ್ಲಿ ಬಂದು ಒಂದು ಮೆಂಬರ್ ಆಗ್ತೀನಿ, ಫಸ್ಟ್ ಮೆಂಬರು. ಅವರಿಗೆ ವಿಶೇಷ ಹೇಳ್ತೀನಿ, ಇದು ದೊಡ್ಡದಾಗಿ ಬೆಳೀಲಿ. ಯಲಹಂಕ ನ್ಯೂ ಟೌನಲ್ಲಿಂದ ಎಲ್ಲರೂ ಇದನ್ನ ಉಪಯೋಗ ಮಾಡ್ಕೊಂಡು ಒಂದು ಯಶಸ್ವಿ ಇದಕ್ಕೆ ಆಗಲಿ ಅಂತ ಆಶಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.